ಲಕ್ಷ್ಮಿ, ಯಾಕೋ ಜಾನು ಕಡೆಯಿಂದ ಫೋನೇ ಬರಲಿಲ್ಲ. ಬರ್ತೀನಿ ಅಂದವಳು ಬರಲೂ ಇಲ್ಲ. ಏನು ಸಮಸ್ಯೆನೇ ಏನೋ ಒಂಥರ ನೋಡ್ಬೇಕಂತ ಅನ್ನಿಸ್ತಿದೆ. 1-2 ದಿನ ಜಾನು ಮನೆಗೆ ಹೋಗ್ಬರೋಣ ಬಾ. ಈಗ ಯಾಕ್ರಿ ಅಲ್ಲಿಗೆ? ಹೇಗೋ ಅವಳು ನೆಮ್ಮದಿಯಾಗಿದ್ದಾಳೆ. ನಾವು ಹೋಗಿ ಅತ್ತು ಕರೆದು ಮಾಡಿ ಅವಳ ನೆಮ್ಮದಿನೂ ಹಾಳು ಮಾಡೋದು ಬೇಡ ರೀ. ನೀನು ಯಾಕೆ ಹಂಗೆ ಅನ್ಕೊಳ್ತೀಯ? ಜಾನು ಜೊತೆ ಇದ್ದರೆ ಏನೋ ಒಂಥರ ಖುಷಿ ಅನಿಸುತ್ತೆ, ಒಂದಿನ ಉತ್ಸಾಹ ಬರುತ್ತೆ. ನಿನಗೂ ಒಂದು ಜಾಗ ಬದಲಾವಣೆ ಆದಂಗೆ ಆಗುತ್ತೆ. ಬಾ ಹೋಗ್ಬರೋಣ. ನೀವು ಹೇಳೋದೇನೋ ಸರಿನೇ, ಆದರೆ ಜಾನುನ ನೋಡ್ತಿದ್ದ ಹಾಗೆ ಮನಸ್ಸಲ್ಲಿ ಉಳ್ಕೊಂಡಿರೋ ಮಾತೆಲ್ಲ ಹೊರಗೆ ಬಂದ್ಬಿಡತ್ತೆ. ನಾನು ಅದನ್ನೆಲ್ಲ ಹೇಳ್ಕೊಂಡು ಅಳೋದು, ನನ್ನ ನೋಡಿ ಅವಳು ಅಳೋದು, ಇದೆಲ್ಲ ಬೇಕಾ ಹೇಳಿ? ಅದಕ್ಕೆ ಅಲ್ಲಿಗೆ ಹೋಗೋದು ಬೇಡ ಅಂದೆ. ಏನೋಪ್ಪ, ನಾವು 1-2 ದಿನ ಹೋಗಿ ಬಂದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತಿದೆ. ನನಗೂ ಹೋಗಬೇಕು ಅಂತ ಅನ್ನಿಸ್ತಿದೆ, ಆದರೆ ಈಗ ಅವಳನ್ನು ನೋಡೋ ಸಮಯ ಅಲ್ಲ. ಅಲ್ಲಿಗೆ ಹೋಗೋ ಬದಲು ಫೋನಲ್ಲೇ ಅವಳ ಜೊತೆ ಮಾತಾಡೋಣ, ಅವಳನ್ನೇ ಇಲ್ಲಿಗೆ ಬಂದು ಹೋಗೋದಕ್ಕೆ ಹೇಳೋಣ. ಸರಿ ಲಕ್ಷ್ಮಿ, ಹಾಗಾದರೆ ಇನ್ನೊಂದೆರಡು ಸಲ ಪ್ರಯತ್ನ ಮಾಡ್ತೀನಿ, ಅವಳಿಗೆ ಫೋನ್ ಸಿಗುತ್ತೋ ಏನೋ. ರಾತ್ರಿ ಅಷ್ಟೊತ್ತಿನಲ್ಲಿ ನನ್ನ ನೋಡಿ ಜಾನುವರಿಗೆ ಅನುಮಾನ ಬಂದಿರ್ಬೋದಾ? ರಾತ್ರಿ ಹೇಗೋ ಬ್ಯಾಲೆನ್ಸ್ ಮಾಡಿಬಿಟ್ಟೆ, ಆದರೆ ಅವರು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಟ್ರೆ ನೋ, ಹಾಗಾಗಬಾರ್ದು. ಅವ್ರಿಗೆ ನನ್ನ ಬಗ್ಗೆ ಸಣ್ಣ ಅನುಮಾನ ಕೂಡ ಬರಬಾರ್ದು. ಅರೆ ರೀ, ಏನು ಮಾಡ್ತಾ ಇದ್ದೀರಾ ನೀವು? ನಿಮ್ಮ ತಗೊಂಡು ಮುದ್ದು ಕೊಡ್ತಾ ಇದ್ದೀನಿ. ಅದೆಲ್ಲ ಮಾಡೋ ಟೈಮಾ? ನಾನು ಇವಾಗ ಏನು ಮಾಡ್ತಿದ್ದೀನಿ ನೋಡಿ, ಬಿಡಿ. ಚಿನ್ನು ಮರಿ, ನಾವಿಬ್ಬರೇ ಇರೋವಾಗಲೂ ಈಗ ರೊಮ್ಯಾಂಟಿಕ್ ಆಗಿರ್ಬಾರ್ದು ಅಂದರೆ ಹೇಗೆ ಹೇಳಿ? ಅದು ಬೇರೆ ನೀವು ಸಕ್ಕರೆ ಬೊಂಬೆ ಥರ ಕಾಣ್ತಿರ್ತೀರಿ, ಮುದ್ದು ಪಡಬಾರ್ದು ಅಂದರೆ ಹೇಗೆ? ಸಾಕು ಸಾಕು ಸಾಕು, ಈಗ ಸುಮ್ಮನೆ ಹೋಗಿ ನೀವು ರೆಡಿ ಆಗಿ. ಚಿನ್ನು ಮರಿ, ನೆನ್ನೆ ರಾತ್ರಿ ನಿಮಗೆ ಚೆನ್ನಾಗಿ ನಿದ್ದೆ ಬಂತ? ಚೆನ್ನಾಗೆ ನಿದ್ದೆ ಮಾಡಿದ್ನಲ್ಲ, ಯಾಕೆ ಕೇಳ್ತಿದ್ದೀರಾ? ಅಲ್ಲ, ರಾತ್ರಿ ನಾನು ಹಾಲಲ್ಲಿದ್ದಾಗ ನೀವು ಬಂದಿದ್ರಲ್ಲ, ನನಗೆ ಸರಿಗೆ ನಿದ್ದೆ ಬರಲಿಲ್ಲ ಅಂತ ನಾನು ಎದ್ದು ಬಂದಿದ್ದಷ್ಟೇ, ಬೇರೆ ಏನೂ ಕಾರಣ ಇಲ್ಲ. ರೀ, ಅದನ್ನ ನೆನ್ನೆನೇ ಹೇಳಿದ್ರಲ್ಲ, ಮತ್ತ್ಯಾಕೆ ಹೇಳ್ತಿದ್ದೀರಾ? ಅಲ್ಲ, ನೀವು ತಪ್ಪು ತಿಳ್ಕೊಳ್ಳದೆ ಇರಲಿ ಅಂತ ಹೇಳ್ತಾ ಇದ್ದೀನಪ್ಪ. ಇದರಲ್ಲಿ ತಪ್ಪು ತಿಳ್ಕೊಳ್ಳೋಂಥದ್ದು ಏನಿದೆ? ನೀವು ಏನು ಅಂತ ನಂಗೆ ಗೊತ್ತಿದೆಯಲ್ಲ. ಹಾಗಾದರೆ ನಿಮಗೆ ನನ್ನ ಮೇಲೆ ಅನುಮಾನನೇ ಇಲ್ವಾ? ರೀ, ನನಗೆ ನಿಮ್ಮ ಮೇಲಿರೋದು ಅನುಮಾನ ಅಲ್ಲ, ಅಭಿಮಾನ. ಅದು ಅಲ್ಲದೆ ಅನುಮಾನ ಬರುವಂಥದ್ದು ನೀವು ಏನು ಮಾಡಿದ್ದೀರಾ? ಸಹಜವಾಗಿ ರಾತ್ರಿ ಯಾರಿಗಾದ್ರೂ ನಿದ್ದೆ ಬರ್ತಿಲ್ಲ ಅಂತಂದರೆ ಹೀಗೆ ಅಲ್ವಾ ಓಡಾಡೋದು? ಅದರಲ್ಲಿ ಏನಿದೆ? ಸತ್ಯ, ಬಚಾವಾದೆ. ಇವ್ರಿಗೆ ನನ್ನ ಮೇಲೆ ಯಾವುದೇ ಥರದ ಅನುಮಾನನೇ ಇಲ್ಲ. ರೀ, ಏನು ಯೋಚನೆ ಮಾಡ್ತಿದ್ದೀರಾ? ನಾನು ಹೇಳಿದ್ ಕೇಳಿಸ್ತು ತಾನೆ? ಅರೆ, ನೀವು ಹೇಳಿದ್ ಕೇಳಿಸ್ದೆ ಹೋದ್ರೆ ಈ ಕಿವಿಗಳಿದ್ದ ಉಪಯೋಗ ಏನು? ನಿಮ್ಮನ್ನು ನೋಡದೆ ಹೋದ್ರೆ ಈ ಕಣ್ಣುಗಳಿದ್ದ ಉಪಯೋಗ ಏನು? ಹಾಗೆ ನಿಮ್ಮ ಜೊತೆ 2 ಹೆಜ್ಜೆ ಹಿಂಗೆ ಹಾಕದೇ ಇದ್ರೆ ಈ ಕಾಲ್ಗಳಿದ್ದ ಉಪಯೋಗ ಏನು ಚಿನ್ನಮರಿ? ಸಾಕು ಸಾಕು ಸಾಕು, ಇವಾಗ ನನ್ನ ಜಪ ಶುರು ಮಾಡಬೇಡಿ ನೀವು. ಇದೇ ಥರ ನೀವು ನನ್ನ ಹೊಗಳ್ತಾ ಇದ್ರೆ ಆಫೀಸಿಗೆ ಲೇಟ್ ಆಗುತ್ತೆ. ಸುಮ್ಮನೆ ನೀವು ಹೋಗಿ ಸ್ನಾನ ಮಾಡಿ, ನಾನು ಅಷ್ಟರಲ್ಲಿ ತಿಂಡಿ ರೆಡಿ ಮಾಡ್ತೀನಿ. ಚಿನ್ನಮರಿ, ನಂಗೆ ಇವತ್ತು ಆಫೀಸ್ಗೆ ಹೋಗಕ್ಕೆ ಮೂಡಿಲ್ಲ. ಅಲ್ಲ, ಏನ್ರಿ ನೀವು? ಎಲ್ಲಾದ್ರೂ ಹೋಗೋಣ ಅಂದ್ರೆ ಆಫೀಸಲ್ಲಿ ಅಷ್ಟು ಕೆಲಸ ಇದೆ, ಇಷ್ಟು ಕೆಲಸ ಇದೆ ಅಂತ ಹೇಳ್ತೀರಾ. ಏನು ಇಲ್ಲ ಅಂದ್ರೆ ಆಫೀಸ್ಗೆ ಹೋಗಿ ಮೂಡಿಲ್ಲ ಅಂತೀರಾ. ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ವಲ್ಲ? ಅದು ಎಷ್ಟು ಕೋಪ ಮಾಡ್ಕೊತೀರಿ ಚಿನ್ನಮರಿ. ಇವಾಗ ನಾನು ಆಫೀಸ್ಗೆ ಹೋಗಲ್ಲ ಅಂತ ಹೇಳಿದ್ದು ನಿಮಗೋಸ್ಕರನೇ. ನಿಮಗೋಸ್ಕರನೇ. ನೀವು ಊರಿಗೆ ಹೋಗೋಣ ಅಂತ ಹೇಳಿದ್ರಿ ತಾನೆ. ಮಾವ ಬೇರೆ ಫೋನ್ ಮಾಡಿದ್ರು.
ಜಾನ್ಯವ್ರು ಬಂದರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ನನಗೂ ಯಾಕೋ ಸರಿ ಅಂತ ಅನಿಸ್ತು. ಸೊ ನಾನು ನೀವು ಇಬ್ಬರು ಈಗ ಊರಿಗೆ ಹೋಗ್ತಾ ಇದ್ದೀವಿ. ರೀ ನಿಜ ಹೇಳ್ತಿದ್ದೀರಾ? ಯಾಕೆ ನಿಮಗೆ ನನ್ನ ಮಾತು ಮೇಲೆ ನಂಬಿಕೆನೇ ಇಲ್ವಾ? ನಮಗೆ ಒಂಥರ ಇದೆ, ಆದರೂ ನೀವು ಮನ್ಸು ಬದಲಾಯಿಸ್ಬಿಡ್ತೀರೇನೋ ಅಂತ ಭಯ. ಇಲ್ಲ, ಮನಸ್ಸು ಬದಲಾಯಿಸಲ್ಲ, ಊರಿಗೆ ಹೋಗಿ ಬರೋಣ. ವಿಶ್ವ, ಯಾಕೋ ಏನೋ ಕಳ್ಕೊಂಡಂಗಿದ್ಯಾ? ಏನಾಯ್ತು? ಅಮ್ಮ, ಅಪ್ಪ ನನ್ನನ್ನ ತನು ಜೊತೆ ಮದುವೆ ಆಗು ಅಂತ ಹೇಳ್ತಿದ್ದಾರೆ. ಅದ್ರಲ್ಲೇನು ತಪ್ಪು? ಅವ್ರು ಸರಿಯಾಗಿ ಹೇಳಿದ್ದಾರೆ. ತನು ನಿನ್ಗೆ ಸರಿಯಾದ ಜೋಡಿ ಕಣ. ಅಮ್ಮ, ನಾನು ತನುನ ಆ ರೀತಿ ಭಾವನೆಯಲ್ಲಿ ಯಾವತ್ತೂ ನೋಡಿಲ್ಲ. ನಾನು ಯಾವ ಪರಿಸ್ಥಿತಿಲಿದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಅದರಿಂದ ನಾನು ಇನ್ನೂ ಹೊರಗಡೆನೆ ಬಂದಿಲ್ಲ. ಹೀಗಿರುವಾಗ ಮದುವೆ ಆಗು ಅಂದ್ರೆ ಹೇಗಮ್ಮ ಆಗುತ್ತೆ? ಇನ್ನು ಎಷ್ಟು ದಿನ ಅಂತ ನೀನು ಅವಳ ಯೋಚನೆಯಲ್ಲೇ ಇರ್ತೀಯ? ಅವಳು ಮದುವೆ ಆಗಿ ಗಂಡನ ಜೊತೆ ಸುಖವಾಗಿದ್ದಾಳೆ ಅಂತ ನೀನೇ ಹೇಳ್ತಿರ್ತೀಯ. ಅವಳು ಸುಖವಾಗಿರ್ಬೇಕಾದ್ರೆ ನನ್ಗೆ ಅದೇ ತಾನೇ ಬೇಕಾಗಿರೋದು. ಅಂದಮೇಲೆ ನಿನ್ ಜೀವನ ನೀನ್ ಯಾಕೆ ಹಾಳು ಮಾಡ್ಕೋತೀಯಾ? ನೀನು ಸುಖವಾಗಿರ್ಬೇಕಲ್ವಾ? ಎಷ್ಟೇ ಪ್ರಯತ್ನ ಪಟ್ಟರು ನನ್ನಿಂದ ಮರೆಯಕ್ ಆಗ್ತಿಲ್ಲಮ್ಮ. ಒಂದಲ್ಲ ಒಂದ್ ರೀತಿ ನೆನ್ಪಾಗ್ತಾನೆ ಇದೆ. ಮೊದಲು ಅವಳ ಬಗ್ಗೆ ಯೋಚನೆ ಮಾಡೋದನ್ನ ಬಿಡು, ನೀನು ಖುಷಿಯಾಗಿರೋದನ್ನ ನೋಡು. ಆಗ ತಾನಾಗೆ ಅವಳು ನಿನ್ನ ಮನಸ್ಸಿಂದ ಮರಿ ಆಗ್ತಾಳೆ. ಸಿಗದೆ ಇರೋದ್ರಿಂದ ಹೋಗಿ ಸಿಕ್ಕಿರೋದನ್ನ ಯಾಕೆ ಹಾಳು ಮಾಡ್ಕೋತೀಯ? ನನಗೂ ಗೊತ್ತಾಗುತ್ತಮ್ಮ, ಆದರೆ ನನಗೆ ಇವಾಗಲೇ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ನಾನು ಇನ್ನೂ ಸ್ಟಡೀಸ್ ಕಂಪ್ಲೀಟ್ ಮಾಡಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು. ಹೀಗೆ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿರುವಾಗ ಮದುವೆ ಆಗು ಅಂದ್ರೆ ಹೇಗಮ್ಮ? ನಿಮ್ಮಪ್ಪ ನಿನ್ನ ಈಗಲೇ ಮದುವೆ ಆಗು ಅಂತ ಎಲ್ಲಿ ಹೇಳಿದ್ರು? ತಾನು ನಿನಗೆ ಒಪ್ಪಿಗೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ನಿನಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ರೆ ಅವ್ರಿಗೂ ಖುಷಿ ಆಗುತ್ತಲ್ವಾ? ಅವ್ರು ನಿನ್ನ ಮೇಲೆ ತುಂಬ ಭರವಸೆ ಇಟ್ಕೊಂಡಿದ್ದಾರೆ ಕಣೋ. ನಿನ್ನ ಖುಷಿಲಿ ಅವ್ರ ಖುಷಿನ ಕಾಣ್ತಾ ಇದ್ದಾರೆ. ಹೀಗಿರುವಾಗ ನೀನು ಸುಮ್ಮನೆ ಇದ್ರೆ ಅವ್ರು ಏನು ತಿಳ್ಕೊಳ್ಳಲ್ಲ ಹೇಳು? ಬೇರೆ ವಿಷಯ ಆಗಿದ್ರೆ ನಾನು ಏನು ಹೇಳ್ತಿರ್ಲಿಲ್ಲ ಅಮ್ಮ. ಆದರೆ ಈ ವಿಷಯದಲ್ಲಿ ನಾನು ಎಷ್ಟೇ ಯೋಚನೆ ಮಾಡಿದ್ರು ನನ್ನ ಮನಸ್ಸು ನನ್ನ ಮಾತನ್ನು ಕೇಳ್ತಿಲ್ಲ. ಅದಕ್ಕೆ ನೀನೇ ಅಪ್ಪನ ಹತ್ರ ಮಾತಾಡಿ ಈ ಮದುವೆ ವಿಚಾರನ ಮುಂದಕ್ಕೆ ಹಾಕ್ಸಮ್ಮ. ನನಗೆ ಸ್ವಲ್ಪ ಟೈಮ್ ಕೊಡೋದಕ್ಕೆ ಹೇಳು. ಇವಾಗ ನಾನು ಏನು ಹೇಳದೇ ಇರೋ ಸ್ಥಿತಿಲಿದ್ದೀನಿ. ಪ್ರಯತ್ನ ಪಡ್ತೀನಪ್ಪ. ಆದರೆ ನಿಮ್ಮಪ್ಪ ಒಂದ್ಸಲ ನಿರ್ಧಾರ ಮಾಡಿದ ಮೇಲೆ ಅದನ್ನು ಯಾವುದೇ ಕಾರಣಕ್ಕೂ ಅವ್ರು ಬದಲಾಯಿಸಲ್ಲ. ಅದು ನಿನಗೆ ಗೊತ್ತೇ ಇದೆ. ಅದ್ರ ಬಗ್ಗೆನೂ ನೀನು ಯೋಚನೆ ಮಾಡು. ಅಮ್ಮ, ಅಜ್ಜಿ, ಚೆನ್ನಾಗಿ 100 ವರ್ಷ ಬಾಳೆಯಪ್ಪ. ಚೆನ್ನಾಗಿದ್ದೀರಾ ಅಜ್ಜಿ? ಏನೋ ಊರು ಹೋಗು ಅನ್ನುತ್ತೆ, ಕಾಡು ಬಾ ಅನ್ನುತ್ತೆ. ನೀವು ಚೆನ್ನಾಗಿದ್ರೆ ಸಾಕಪ್ಪ. ಅಜ್ಜಿ, ಯಾಕೆ ಈ ಥರ ಮಾತಾಡ್ತೀಯ ನೀನು? ಇನ್ನೂ 100 ವರ್ಷ ಚೆನ್ನಾಗಿರ್ಬೇಕು ನೀನು. ಅಪ್ಪ, ಅಮ್ಮ. ಜಾನು, ಜಾನು, ನಮಸ್ಕಾರ. ಕೂತ್ಕೊಳ್ಳಿಲ್ಲ ಅಂದ್ರೆ. ಅಯ್ಯೋ, ಏನಾಯ್ತಮ್ಮ? ಅದು
ನಾನು ಗಾರ್ಡನಲ್ಲಿ ಹೂ ಕೀಳ್ತಿದ್ದೆ ಅಮ್ಮ, ಆವಾಗ ಮುಳ್ಳು ಚುಚ್ಕೊಂಡ್ಬಿಡ್ತು. ಹುಷಾರಲ್ವಾ ಮಗಳೇ? ಅಯ್ಯೋ ಏನಾಗಿಲ್ಲ ಬಿಡು. ಅಳಿ ಅಂದ್ರೆ ನಿಮ್ಮ ಕೈಗೆ ಏನಾಯ್ತು? ಅವರು ಆಫೀಸಲ್ಲಿ ಏನೋ ಕೆಲಸ ಮಾಡ್ತಾ ಕೈ ತಗಲಿಸ್ಕೊಂಡ್ಬಿಟ್ಟಿದ್ದಾರೆ. ಜಾನು, ತುಂಬ ಅಪರೂಪ ಆಗ್ಬಿಟ್ಟೆ ನೀನು. ಹಾಗೇನಿಲ್ಲ, ಅದಕ್ಕೆ ಅವ್ರಿಗೆ ವಿಪರೀತ ಕೆಲಸ, ಯಾವಾಗಲೂ ಬ್ಯುಸಿ ಆಗಿರ್ತಾರೆ. ನನಗೂ ಬರಬೇಕು ಅಂತಲೇ ಇರುತ್ತೆ. ನೋಡಿ ಇವಾಗ ಸ್ವಲ್ಪ ಕೆಲಸ ಕಮ್ಮಿ ಆಯಿತು, ಅವರೇ ನನ್ನ ಕರ್ಕೊಂಡು ಬಂದರು. ಹೋಗಲಿ ಬಿಡು, ಸದ್ಯ ಈಗಲಾದರೂ ಬಂದಿಯಲ್ಲ, ಒಳ್ಳೇದಾಯ್ತು. ಹೀಗೆ ಮಾತಾಡ್ಸ್ತಾ ನಿಲ್ಸಿರ್ತೀರೋ ಅಥವಾ ಕಾಫಿ ಗಿಫಿ ಕೊಡ್ತೀರೋ? ನಾನು ಮಾಡ್ಕೊಡ್ತೀನಿ, ಬಾ ಒಳಗೆ ಬಾ. ವೀಣಾ, ಹಿಂದೆ ಒಣಗಿರೋ ಬಟ್ಟೆನೆಲ್ಲ ತಗೊಂಡು ಬಂದ್ಬಿಡಮ್ಮ, ಮಳೆ ಬರೋ ಹಾಗಿದೆ. ಬಾ. ಅಳಿಂದ್ರೆ ಮಾಮೂಲಿ ಹಾಗೆ ಬ್ಯುಸಿನಾ ಅಥವಾ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಬಿಡು ಮಾಡ್ಕೊಳ್ತಾ ಇದ್ದೀರಾ? ನಿಮ್ಮ ಮಗಳು ಬಿಡಬೇಕಲ್ಲ ಮಾವ, ರುಚಿಯಾಗಿ ಅಡುಗೆ ಬೇರೆ ಮಾಡ್ತಾರೆ ಜಾನ್ವಿ ಅವರು. ಅದಕ್ಕಾದರೂ ಟೈಮಿಗೆ ಮನೆಗೆ ಬರ್ತಾ ಇದ್ದೀನಿ ನೋಡಿ. ಒಳ್ಳೇದಾಯ್ತು. ಇವರು ಇಲ್ಲಿದ್ದಾಗ ಏನು ಹೇಳಿದೆ, ಸೆಪ್ರೇಟ್ ಆಗಿದ್ದಾಗ ಎಲ್ಲನೂ ಹೇಳ್ಬಿಡ್ತಾರ? ಇಲ್ಲ ಇಲ್ಲ, ನನ್ನ ಚಿನ್ನ ಮರಿ ಹಾಗೆಲ್ಲ ಮಾಡಲ್ಲ. ಅಮ್ಮ, ಅದು ಪ್ರತಿ ಜೊತೆ ನಾನು ಮನೆಗೆ ಬಂದಾಗ ಮೊದಲು ಹೋಗ್ತಾ ಇದ್ದಿದ್ದೆ ನನ್ನ ಅಕ್ಕನ ಮಾತಾಡ್ಸೋಕ್ಕೆ. ಆದರೆ ಈಗ ಅಕ್ಕ ಮನೆಯಲ್ಲೇ ಇಲ್ಲ ಅಮ್ಮ. ನಂಗೆ ಅವಳನ್ನ ನೋಡ್ತಿದ್ರೆ ಸಮಾಧಾನನೇ ಇಲ್ಲ. ನಾನು ಅಲ್ಲಿಗೆ ಹೋಗಿ ಅವಳನ್ನ ಮಾತಾಡ್ಸ್ಕೊಂಡು ಬಂದ್ಬಿಡ್ಲಾ? ಬೇಡ ಜಾನು, ಅಲ್ಲಿಗೆ ಹೋಗೋದು ಬೇಡ. ಯಾಕಮ್ಮ? ಅಕ್ಕ ಮದುವೆ ಆಗಿರೋದು ನನಗೆ ಖುಷಿ ಇಲ್ವಾ? ಮದುವೆನಾ? ಇದನ್ನ ಹೇಗಮ್ಮ ಮದುವೆ ಅಂತ ಕರೆಯಕ್ಕಾಗತ್ತೆ? ನೆಂಟ್ರಿಲ್ಲ, ಶಾಸ್ತ್ರ ಮಾಡಿಲ್ಲ, ಮಲ್ಗಿದ್ದಳು ಕುತ್ತಿಗೆಗೆ ತಾಳಿ ಕಟ್ಬಿಟ್ರೆ ಅದನ್ನ ಹೇಗಮ್ಮ ಮದುವೆ ಅನ್ನೋದು? ಅಮ್ಮ, ಹೌದಮ್ಮ, ಒಂದ್ಸಲ ಕೊರಳಿಗೆ ಬಿದ್ದ ತಾಳಿನ ಗಂಡ ಇರೋವರೆಗೂ ತೆಗಿಬಾರ್ದು. ಅದು ಯಾರಿಗೂ ಶ್ರೇಯಸ್ಸಲ್ಲ. ಇದೊಂದೇ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ. ಅಂದ್ರೆ ಅಮ್ಮ, ಅಕ್ಕ ಮದುವೆ ಆಗಿರೋದ್ರ ಬಗ್ಗೆ ನನಗೆ ಒಪ್ಪಿಗೆ ಇಲ್ವಾ? ನಂಬಿಕೆನ ಸಮಾಧಿ ಮಾಡಿ ಅದ್ರ ಮೇಲೆ ಮಂಟಪ ಕಟ್ಕೊಂಡು ಆಗಿರೋಂಥ ಈ ಮದುವೆನ ನನ್ನ ಮನ್ಸು ಒಪ್ಕೋತಾ ಇಲ್ಲ ಜಾನು. ಅಲ್ಲ ಅಮ್ಮ, ನೀನೇ ಹೀಗೆ ಮಾತಾಡಿದ್ರೆ ಹೇಗಮ್ಮ? ಅಕ್ಕನ ಮದುವೆ ಆಗಬೇಕು ಅಂತ ಈ ಮನೇಲಿ ಎಲ್ರಿಗಿಂತ ಜಾಸ್ತಿ ಆಸೆ ಪಟ್ಟೋಳು ನೀನೆ. ಆದರೆ ಇವಾಗ ನೀನೇ ಹೀಗೆ ಹೇಳ್ತಿದ್ಯಾ. ಅವಳು ಖುಷಿಯಾಗಿರ್ಬೇಕು ಅಂತ ಆಸೆ ಪಡೋದು ಬಿಟ್ಟು ನಿನಗೆಲ್ಲ ಮಾತಾಡ್ತಿದ್ಯಲ್ಲಮ್ಮ. ನೋಡು, ಅವಳಲ್ಲಿ ಹೇಗಿದ್ದಾಳೋ ನನಗೊಂದು ಗೊತ್ತಿಲ್ಲ. ಖುಷಿಯಾಗಿದ್ದಾಳೋ ಅಥವಾ ಬೇಜಾರು ಮಾಡ್ಕೊಂಡಿದ್ದಾಳೋ, ನಂಗೆ ಅವಳ ತುಂಬ ನೋಡಬೇಕು ಅನ್ನಿಸ್ತಿದೆ. ಇಷ್ಟು ವರ್ಷ ಅವಳು ಖುಷಿಯಾಗಿದ್ದೋಳೆ ಅಲ್ಲ, ಆದರೆ ಇವಾಗಾದರೂ ಅವಳು ಸಂತೋಷವಾಗಿದ್ದರೆ ಅಷ್ಟೇ ಸಾಕು. ಕಾಫಿ ಮಾಡ್ಕೊಡ್ತೀನಿ. ಅಮ್ಮ, ಅಣ್ಣ, ಅದು ಕೆಲ್ಸಕ್ಕೆ ಹೋಗ್ತಿದ್ದೆ ಅಣ್ಣ. ಹಾಗೆ ಖುಷಿ ನೋಡಬೇಕು ಅನ್ನಿಸ್ತು. ಅದಕ್ಕೆ ಸ್ಕೂಲ್ ಹತ್ರ ಹೋಗಿ ಮಾತಾಡಿಕೊಂಡು ಆಮೇಲೆ ಕೆಲ್ಸಕ್ಕೆ ಹೋಗೋಣ ಅಂತ ಹೊರಟೆ. ಅಯ್ಯೋ, ಹಾಗೇನಿಲ್ಲ ಅಣ್ಣ. ನನ್ನ ಬದುಕು ಸರಿಯಾಗಲಿ ಅಂತ ಇಷ್ಟೆಲ್ಲ ಕಷ್ಟಪಡ್ತಿರೋರ ಮೇಲೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ ಹೇಳು? ಅದು ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಯೋಚನೆ ಮಾಡ್ತಿದ್ದೆ. ಇನ್ನೊಂದು ಸಲ ಬರ್ತೀನಿ ಬಿಡು. ಅಣ್ಣ, ಖುಷಿ ಚೆನ್ನಾಗಿದ್ದಾಳಾ?
ನಾನು ಅಷ್ಟೇ ಅಣ್ಣ. ಅವಳು ನನ್ನ ಜೀವನಕ್ಕೆ ಬಂದಾದ್ಮೇಲಿಂದ ಒಂದಿನಾನು ಅವಳು ಇಲ್ಲದೆ ಇದ್ದಿದ್ದೇ ಇಲ್ಲ. ಅದಕ್ಕೆ ಈಗ ಅವಳು ಇಲ್ಲದೆ ಏನೋ ಕಳ್ಕೊಂಡಿರೋ ಹಾಗೆ ಅನ್ನಿಸ್ತಿದೆ. ಒಂದ್ಸಲ ಅವಳನ್ನ ಹೋಗಿ ಮಾತಾಡ್ಸಿದ್ರೇನೆ ನನಗೆ ಸಮಾಧಾನ ಆಗೋದು. ಅಯ್ಯೋ ಅಣ್ಣ ಬೇಡ, ನಾನು ಅವಳನ್ನ ಮಾತಾಡಿಸಿ ಹಾಗೆ ಕೆಲ್ಸಕ್ಕೆ ಹೊರಡ್ತೀನಿ. ಅಣ್ಣ ನನಗೊಂದು ಮಾತು ನಡೆಸ್ಕೊಡ್ತೀಯಾ? ಖುಷಿನ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬರೋದಲ್ದೆ ನಿನ್ಗೆ ಸಾಧ್ಯ ಆದರೆ ಮಧ್ಯಾಹ್ನದತ್ತು ಅವಳನ್ನ ಹೋಗಿ ನೋಡ್ಕೊಂಬರ್ತೀಯಾ? ಅವಳು ಸರಿಯಾಗಿ ಊಟ ಮಾಡ್ತಿದ್ದಾಳ ಇಲ್ವಾ ಅದೇ ಯೋಚನೆ ಆಗ್ಬಿಟ್ಟಿದೆ ನನಗೆ. ಅಷ್ಟೇ ಅಣ್ಣ, ನಾನು ಇಲ್ಲದೆ ಇರೋವಾಗ ಅವಳು ಹೇಗಿರ್ತಾಳೆ ಅಂತ ತಿಳ್ಕೊಳಕ್ಕೆ ಹೀಗೆ ಹೇಳಿದೆ ಅಷ್ಟೆ. ಸರಿ ಅಣ್ಣ, ನಾನೇನು ಬರ್ತೀನಿ. ನೋಡ್ರಲ್ಲ, ಎಲೆಕ್ಷನ್ ಕ್ಯಾಂಪೇನ್ ಸ್ಟಾರ್ಟ್ ಆಗ್ತದೆ. ಅದೇನೇನು ಮಾಡಬೇಕು ಅಂತ ನೋಡಿಕೊಂಡು ನೀವೇ ಕೆಲಸ ಮಾಡಬೇಕು. ಗೌಡ್ರೆ, ನೀವೇನು ತಲೆ ಕೆಡ್ಸ್ಕೊಬೇಡಿ. ಎಲೆಕ್ಷನ್ ಅಂತ ಬಂದಾಗ ಎಂಥ ದೊಡ್ಡ ಕೆಲಸನೇ ಆಗಿರಲಿ, ನಮ್ಮ ಸಿದ್ದೇಗೌಡರು ಚಿಕ್ಕದಾಗಿ ಮಾಡಿ ಮುಗಿಸ್ಬಿಡ್ತಾರೆ. ಏನ್ಲ ಹೂಕಲ್ಲ ಗೌಡ್ರೆ, ಈ ಗೀತ ಕ್ಯಾಂಪೇನ್ಗೆ ನೀವೇ ಚಾಂಪಿಯನ್ ಆಗಬೇಕು. ಹಂಗೆ ಮಾಡ್ತೀವಿ ನೋಡಿ ಪ್ರಚಾರವ. ಏಯ್, ಇನ್ನೊಂದು ವಿಷಯ ಹೇಳ್ತೀನಿ, ಗೆಪ್ತಿ ಇಟ್ಕೊಳ್ರಲ್ಲ. ಎಲೆಕ್ಷನ್ ಇಷ್ಯನೇ ಆಗಲಿ, ಕ್ಯಾನ್ವಾಸ್ ಇಷ್ಯನೇ ಆಗಲಿ, ಇವನ್ ಎಂಟ್ರಿ ಕೊಡಬಾರ್ದು. ಅದೇನು ಕೆಲಸ ಆದ್ರೂ ನೀವು ಹುಡ್ಕೊಂಡು ಮಾಡ್ಬೇಕು ಆಟೆಯ. ನನ್ನ ಯಾಕೆ ಬೇಡ ಅಂತಿದ್ದೀರಪ್ಪಾಜಿ? ಎಲೆಕ್ಷನ್ಗೆ ನಿಲ್ತಾ ಇರೋದು ನಮ್ಮಪ್ಪಾಜಿ. ನಾನು ಮುಂದೆ ನಿಂತ್ಕೊಂಡು ಎಲ್ಲ ನೋಡ್ಕೋತೀನಿ. ನಾನು ನಿಮ್ಮನ್ನು ಗೆಲ್ಲಿಸ್ತೀನಿ, ಅದೇ ನನ್ನ ಆಸೆ ಅಪ್ಪಾಜಿ. ನನಗೆ ಒಂದು ಕಿತ ಬೇಡ ಅನ್ಮಕ್ಕೆ ಮುಗಿದ್ಕಲ್ಲ. ಕೋಟಿ ಕೊಡ್ತೀನಿ ಅಂದ್ರು ನನ್ನ ಮನ್ಸು ಬದಲಾಗಕ್ಕಿಲ್ಲ. ಅಂತ ಕೆಲಸ ನಾನು ಮಾಡೋಕ್ಕೂ ಇಲ್ಲ. ನಡ್ರಲ್ಲ, ನಿಮ್ಮ ಕೆಲಸ ನೀವು ನೋಡ್ಕೊಂಡು ನಡ್ರಲ್ಲ. ನೋಡ್ರಲ್ಲ, ಇನ್ನೂ ಒಂದು ಕಿತ ಹೇಳ್ತಾ ಇವನಿ, ಎಲೆಕ್ಷನ್ ಕೆಲ್ಸಕ್ಕೆ ಇವ್ರು ಕೂಡ್ದು ಆಟೆಯ. ಹಂಗೇನಾದ್ರು ನೀವು ಇವ್ನು ಬೇಕೇ ಬೇಕು ಅಂತ ಆಟ ಹಿಡಿದ್ರೆ ನೀವು ನನಗೆ ಬೇಕಾಗಿಲ್ಲ. ಗೊತ್ತಾಯ್ತಾ? ಸರಿ ಗೌಡ್ರೆ, ನಾವೇ ಮಾಡ್ಕೊಡ್ತೀವಿ. ಸರಿ, ನೀವು ನಡೀರಿ. ಏನು ಕೆಲಸ ಆಯ್ತು ನೋಡ್ಕೊಂಡು ನಡೀರಿ ನೀವು. ಲೇ ಮರಗೌಡ, ಆ ಮುನ್ಸ್ವಾಮಿ ಮನೆ ಹುರ್ಕೊಂಡ್ಬಿಟ್ಟವನೆ. ನೀನು ಇದು ಮುಂದೆ ನಿಂತ್ಕೊಂಡು ಎಲ್ಲ ನೋಡ್ಕೋಬೇಕಲ್ಲ, ಇಲ್ಲಾಂದ್ರೆ ಬರಲೇ ತೊಂದರೆ ಆಗ್ಬಿಡ್ತದೆ ನಮಗೆ. ಹಾಂ,
ಚಿನ್ನು ಮರಿ, ಅಲ್ಲಿದ್ದಾಗ ಇಲ್ಲಿ ಬಗ್ಗೆ ಯೋಚನೆ ಮಾಡ್ತಿರ್ತೀರಿ. ಈಗ ಇಲ್ಲಿಗೆ ಬಂದಾಯ್ತಲ್ಲ, ಈಗೇನು ಯೋಚನೆ ಮಾಡ್ತಿದ್ದೀರಿ ನೀವು? ಅಮ್ಮನ ಬಗ್ಗೆ ರೀ. ಅಕ್ಕನ ಮಾತಾಡ್ಸ್ಕೊಂಡು ಬರಕ್ಕೆ ಹೋಗೋಣ ಅಂದಿದ್ದಕ್ಕೆ ಅಮ್ಮ ಬೇಡ ಅಂತ ಹೇಳಿದ್ರು. ನಾವು ಇಲ್ಲಿಗೆ ಬಂದಿದ್ದೆ ಅಕ್ಕನ ನೋಡಕ್ಕಲ್ವಾ? ಅಲ್ಲಿಗೆ ಹೋಗೋಕ್ಕೂ ಆಗ್ತಿದ್ರೆ ಹೇಗೆ ಹೇಳಿ? ಚಿನ್ನು ಮರಿ, ಅತ್ತೆ ಹಾಗೆ ಹೇಳ್ತಿದ್ದಾರೆ ಅಂದರೆ ಅವ್ರ ಮನಸ್ಸಿನ್ನೂ ಗೊಂದಲದಲ್ಲಿದೆ ಅಂತಲ್ವಾ ಅರ್ಥ? ಒಂದು ಸ್ವಲ್ಪ ದಿನ ನೀವು ಸುಮ್ಮನಿರಿ, ಎಲ್ಲ ತಂತಾನಾಗೆ ಸರಿ ಹೋಗುತ್ತೆ. ಅಹೇ ಖುಷಿ ಪುಟ್ಟ, ಸ್ಕೂಲಿಗೆ ಹೋಗ್ಲಿಲ್ವಾ ನೀನು? ಹೋಗ್ಬೇಕು ಚಿಕ್ಕಿ, ಆದ್ರೆ ನಂಗೆ ಓದೋ ಕಡೆ ಇಂಟ್ರೆಸ್ಟೇ ಬರ್ತಿಲ್ಲ. ಯಾಕೆ ಪುಟ್ಟ? ಅವ್ರು ಹೇಳ್ಕೊಡ್ತಾ ಇರೋ ಪಾಠ ನಿಂಗೆ ಅರ್ಥ ಆಗ್ತಿಲ್ವೇನೋ? ಹಾಗಲ್ಲ ಚಿಕ್ಕು, ನನಗೆ ಭಾವನಮ್ಮ ನೆನಪಾಗ್ತಾರೆ. ಅವರನ್ನ ನೋಡ್ಬೇಕು ಅನ್ಸುತ್ತೆ. ಬಂಗಾರಿ, ಭಾವನಮ್ಮ ಎಲ್ಲೂ ಹೋಗಿಲ್ಲ, ಅವರು ಬರ್ತಾರೆ. ಅದೇ ಯಾವಾಗ ಬರ್ತಾರೆ? ಯಾರನ್ನ ಕೇಳಿದ್ರು ಇದನ್ನೇ ಹೇಳ್ತಾರೆ. ಯಾರು ನನ್ನ ಅವ್ರ ಹತ್ರ ಕರ್ಕೊಂಡು ಹೋಗಲ್ಲ. ಭಾವನಾ ಅಮ್ಮನೂ ಬರ್ತಿಲ್ಲ. ಏಕೆ? ಅವ್ರು ನನ್ನ ಮರ್ತು ಬಿಟ್ರಾ?